ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಾಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಜುಲೈ 1ರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾರು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ಚಾನಲ್ನ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆ ನೋಡಿಕೊಳ್ಳೋಣ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡ ಶೂಟಿಂಗ್ನಲ್ಲಿ ಕಂಚಿನ ಪದಕವನ್ನು ಗೆಲ್ಲಲು ಮನು ಭಾಕರ್ ಇವರು ಯಾವ ಶೂಟರ್ನೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದ್ದರು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸರ್ಬೋಜತ್ ಸಿಂಗ್. 2024ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪದಕ ವಿಜೇತೆ ಶೂಟರ್ ಮನು ಭಾಕರ್ ಇವರು ಸರ್ಬೋಜತ್ ಸಿಂಗ್ ಅವರೊಂದಿಗೆ 10 ಮೀಟರ್ ಏರ್ ಪಿಸ್ತೂಲ್ ಮಿಶ್ರ ತಂಡದಲ್ಲಿ ಶೂಟಿಂಗ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಮನು ಭಾಕರ್ ಇವರು 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗೆದ್ದಂತಹ ಭಾರತದ ಮೊದಲ ಮಹಿಳಾ ಶೂಟರ್ ಎನಿಸಿಕೊಂಡಿದ್ದಾರೆ. ಭಾರತವು ಪ್ಯಾರಿಸ್ ಒಲಿಂಪಿಕ್ಸ್ಗೆ ಒಟ್ಟು 21 ಸದಸ್ಯರ ಶೂಟಿಂಗ್ ತುಕಡಿಯನ್ನು ಕಳುಹಿಸಿದೆ. ಈ ಪ್ಯಾರಿಸ್ ಒಲಿಂಪಿಕ್ಸ್ ಇದು ಪ್ರಸ್ತುತ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವಂತಹ 33ನೇ ಬೇಸಿಗೆ ಒಲಿಂಪಿಕ್ಸ್ ಆಗಿದೆ. ಇದು ಜುಲೈ 26ರಿಂದ ಆಗಸ್ಟ್ 11ರವರೆಗೆ ನಡೆಯಲಿದೆ. ಇನ್ನು ಒಲಿಂಪಿಕ್ಸ್ನಲ್ಲಿ ಭಾರತ ಶೂಟಿಂಗ್ ಪದಕಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದುವರೆಗೆ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಭಾರತಕ್ಕೆ ಶೂಟಿಂಗ್ನಲ್ಲಿ ಒಟ್ಟು 6 ಪದಕಗಳನ್ನು ಪಡೆದುಕೊಂಡಿದ್ದಾರೆ. ಇಲ್ಲಿಯವರೆಗೆ 2 ಬಾರಿ ಭಾರತೀಯ ಶೂಟರ್ಗಳು ಒಂದೇ ಆವೃತ್ತಿಯಲ್ಲಿ 2 ಪದಕವನ್ನು ಗೆದ್ದಿದ್ದಾರೆ. 2024ರ ಪ್ಯಾರಿಸ್ ಒಲಿಂಪಿಕ್ಸ್ಗೂ ಮುನ್ನ ಭಾರತೀಯ ಶೂಟರ್ 2 ಪದಕವನ್ನು ಪಡೆದುಕೊಂಡಿದ್ದಾರೆ. ಪುರುಷರ ಏರ್ ರೈಫಲ್ಸ್ನಲ್ಲಿ ಗಗನ್ ನಾರಂಗ್ ಇವರು 10 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಇನ್ನು ವಿಜಯ್ ಕುಮಾರ್ ಪುರುಷರ 25 ಮೀಟರ್ ರ್ಯಾಪಿಡ್ ಫೈರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಕಂಚು ಪದಕವನ್ನು ಪಡೆದುಕೊಂಡಿದ್ದಾರೆ. ಈ ಪ್ಯಾರಿಸ್ ಒಲಿಂಪಿಕ್ಸ್ನ ಮಾಸ್ಕಾಟ್ ಇದು ಒಲಿಂಪಿಕ್ಸ್ ಪ್ರೈಜ್ ಎಂದು ಕರೆಯುತ್ತಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನ ಧ್ಯೇಯವಾಕ್ಯ ಏಕಾಂಗಿಯಾಗಿ ನಾವು ವೇಗವಾಗಿ ಹೋಗುತ್ತೇವೆ, ಆದರೆ ಒಟ್ಟಿಗೆ ನಾವು ಮುಂದಿಗೆ ಹೋಗುತ್ತೇವೆ ಎಂಬುದು ಇದರ ಧ್ಯೇಯವಾಕ್ಯವಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಅಯೋಧ್ಯೆಯ ರಾಮಲಲ್ಲಾ ಮೇಲೆ ಮೊದಲ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿದ ವಿಶ್ವದ ಮೊದಲ ದೇಶ ಯಾವುದು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಲಾವೋಸ್. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಇವರು ಪೀಪಲ್ ಡೆಮೊಕ್ರಟಿಕ್ ರಿಪಬ್ಲಿಕ್ನ ರಾಜಧಾನಿಯಾದಂತಹ ವಿಯೆಟ್ನಾಂಗೆ 3 ದಿನಗಳ ಭೇಟಿಯ ಸಂದರ್ಭದಲ್ಲಿ ಅಯೋಧ್ಯೆಯ ರಾಮಲಲ್ಲಾ ಅವರ ಮೊದಲ ಅಂಚೆ ಚೀಟಿಯನ್ನು ಅನಾವರಣಗೊಳಿಸಿದರು. ಏಷಿಯನ್ ಸಂಬಂಧಿತ ವಿದೇಶಾಂಗ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಎಸ್ ಜೈಶಂಕರ್ ಇವರು ವಿಯೆಟ್ನಾಂಗೆ ತೆರಳಿದ್ದಾರೆ. ಇತ್ತೀಚೆಗೆ ಒಂದು ಅಂಚೆ ಚೀಟಿಯು ಅಯೋಧ್ಯೆಯ ರಾಮಲಲ್ಲನ ವಿಗ್ರಹವನ್ನು ಚಿತ್ರಿಸುತ್ತದೆ ಮತ್ತು ಇನ್ನೊಂದು ಲುವಾಂಗ್ ಪ್ರಬಾಂಗ್ನಿಂದ ಭಗವಾನ್ ಬುದ್ಧನ ಸ್ಮರಣಾರ್ಥವಾಗಿ ಬಿಡುಗಡೆಯಾಗಿದೆ. ಲುವಾಂಗ್ ಪ್ರಬಾಂಗ್ ಇದು ಲಾವೋಸ್ನ ಪ್ರಾಚೀನ ರಾಜಧಾನಿಯಾಗಿದೆ. ಅಂಚೆ ಚೀಟಿಗಳ ಥೀಮ್ ಲಾವೋ ಪಿಡಿಆರ್ ಮತ್ತು ಭಾರತದ ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ಇಂಗ್ಲಿಷ್ ಕಾಲುವೆಯನ್ನು ಯಶಸ್ವಿಯಾಗಿ ಈಜಲು ವೇಗವಾಗಿ ದಾಟಿದಂಥ ಪ್ಯಾರಾ ಈಜುಗಾರ ಯಾರು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಕ್ಲೋಯ್ ಮೆಕಾರ್ಡೆಲ್. ಇಂಗ್ಲಿಷ್ ಚಾನೆಲ್ ಅಥವಾ ಇಂಗ್ಲಿಷ್ ಕಾಲುವೆ ಇದು ಅಂಟಾರ್ಟಿಕ್ ಸಾಗರದ ಕಿರಿದಾದ ಭಾಗವಾಗಿದೆ. ಇದು ಇಂಗ್ಲೆಂಡ್ನ ದಕ್ಷಿಣ ಕರಾವಳಿಯನ್ನು ಫ್ರಾನ್ಸ್ನ ಉತ್ತರ ಕರಾವಳಿಯಿಂದ ಪ್ರತ್ಯೇಕಿಸುತ್ತದೆ. 1958ರಲ್ಲಿ ಮಿಹಿರ್ ಸೇನ್ ಇವರು ಇಂಗ್ಲಿಷ್ ಕಾಲುವೆಯನ್ನು ದಾಟಿದಂಥ ಮೊದಲ ಭಾರತೀಯ ವ್ಯಕ್ತಿಯಾಗಿದ್ದಾರೆ. ಆರತಿ ಸಹಾ ಇವರು ಸೆಪ್ಟೆಂಬರ್ 29, 1959ರಂದು ಇಂಗ್ಲಿಷ್ ಕಾಲುವೆಯನ್ನು ದಾಟಿದಂಥ ಭಾರತದ ಮೊದಲ ಮಹಿಳೆಯಾಗಿದ್ದಾರೆ. ಇನ್ನು ಅನಿತಾ ಸೋದ್ ಇವರು ಆಗಸ್ಟ್ 17, 1987ರಂದು 8.15 ನಿಮಿಷಗಳ ಸಮಯದೊಂದಿಗೆ ವೇಗವಾಗಿ ಈಜುವ ಮೂಲಕ ಈ ಒಂದು ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅನಿತಾ ಸೋದ್. ಇನ್ನು ಇಂಗ್ಲೆಂಡ್ನ ಕ್ಯಾಪ್ಟನ್ ಮ್ಯಾಥ್ಯೂ ವೆಬ್ ಇವರು 1875ರಲ್ಲಿ ಇಂಗ್ಲಿಷ್ ಕಾಲುವೆಯನ್ನು ಯಶಸ್ವಿಯಾಗಿ ಈಜಿದಂಥ ಮೊದಲ ವ್ಯಕ್ತಿಯಾಗಿದ್ದಾರೆ. ಆಸ್ಟ್ರೇಲಿಯಾದ ಈಜುಗಾರ ಕ್ಲೋಯ್ ಮೆಕಾಕಾರ್ಡೆಲ್ ಇವರು 44 ಬಾರಿ ಇಂಗ್ಲಿಷ್ ಚಾನೆಲ್ನಾದ್ಯಂತ ಈಜುವ ದಾಖಲೆಯನ್ನು ಹೊಂದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, 2025ರಲ್ಲಿ ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಅನ್ನು ಯಾವ ದೇಶವು ಆಯೋಜಿಸುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಭಾರತ. ಭಾರತವು 2025ರ ಆವೃತ್ತಿಯನ್ನು T20 ಸ್ವರೂಪದಲ್ಲಿ ಆಯೋಜಿಸುತ್ತದೆ. ಬಾಂಗ್ಲಾದೇಶವು 2027ರ ಅಂತಾರಾಷ್ಟ್ರೀಯ ಏಕದಿನ ಸ್ವರೂಪದಲ್ಲಿ ಈ ಒಂದು ಪಂದ್ಯವನ್ನು ಆಯೋಜಿಸಲಿದೆ. ಏಷ್ಯಾ ಕಪ್ ಸ್ವರೂಪವು ಮುಂಬರುವ ವಿಶ್ವಕಪ್ನ ಸ್ವರೂಪವನ್ನು ಅನುಸರಿಸುತ್ತದೆ ಮತ್ತು ಅದರ ಪ್ರಕಾರ ಇದನ್ನು ನಿಗದಿಪಡಿಸಲಾಗಿದೆ. ಕಳೆದ 2023ರಲ್ಲಿ ಪಾಕಿಸ್ತಾನ ಆಯೋಜಿಸಿದ ಏಷ್ಯಾ ಕಪ್ ಅನ್ನು ಭಾರತ ಪಾಕಿಸ್ತಾನದಲ್ಲಿ ಆಡಲು ನಿರಾಕರಿಸಿದ್ದರಿಂದ ಹೈಬ್ರಿಡ್ ಮಾದರಿಯಲ್ಲಿ ನಡೆಸಲಾಯಿತು. ಭಾರತದ ಪಂದ್ಯಗಳನ್ನು ಶ್ರೀಲಂಕಾದಲ್ಲಿ ನಡೆದವು ಮತ್ತು ಭಾರತವನ್ನು ಒಳಗೊಂಡಂತಹ ಫೈನಲ್ ಕೂಡ ಶ್ರೀಲಂಕಾದಲ್ಲಿ ನಡೆಯಿತು. ಭಾರತವು ಫೈನಲ್ನಲ್ಲಿ ಶ್ರೀಲಂಕಾವನ್ನು 10 ವಿಕೆಟ್ಗಳಿಂದ ಸೋಲಿಸಿ 8ನೇ ಏಷ್ಯಾ ಕಪ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದುಕೊಂಡಿದೆ. ಇನ್ನು ಪುರುಷರ ಕ್ರಿಕೆಟ್ ಏಷ್ಯಾ ಕಪ್ ಬಗ್ಗೆ ತಿಳಿದುಕೊಳ್ಳುವುದಾದರೆ, ಇದನ್ನು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಸಮಿತಿಯು ಆಯೋಜಿಸುತ್ತದೆ. ಮೊದಲ ಏಷ್ಯಾ ಕಪ್ 1984ರಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಶಾರ್ಜಾದಲ್ಲಿ ರೌಂಡ್ ರಾಬಿನ್ ಸ್ವರೂಪದಲ್ಲಿ ನಡೆಯಿತು. ಭಾರತವು ಚಾಂಪಿಯನ್ಶಿಪ್ ಅನ್ನು ಪಡೆದುಕೊಂಡಿದೆ ಈ ಪಂದ್ಯದಲ್ಲಿ. ಇನ್ನು 2016ರಿಂದ ಏಷ್ಯಾ ಕಪ್ ಅನ್ನು T20 ಮತ್ತು ODI ಪರ್ಯಾಯವಾಗಿ ಸ್ವರೂಪಗಳಲ್ಲಿ ಆಡಲಾಗುತ್ತಿದೆ.
ಇನ್ನು ಮುಂಬರುವ ಕ್ರಿಕೆಟ್ ವಿಶ್ವಕಪ್ ಇದು ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಭಾರತವು ಏಷ್ಯಾ ಕಪ್ನಲ್ಲಿ ಒಟ್ಟು 8 ಪ್ರಶಸ್ತಿಗಳನ್ನು ಗೆದ್ದು ಅತ್ಯಂತ ಯಶಸ್ವಿ ತಂಡವಾಗಿದೆ. ಶ್ರೀಲಂಕಾ 6 ಪ್ರಶಸ್ತಿಗಳನ್ನು ಪಡೆದುಕೊಂಡು 2ನೇ ಅತ್ಯಂತ ಯಶಸ್ವಿ ತಂಡವಾಗಿದೆ ಮತ್ತು ಪಾಕಿಸ್ತಾನ ಸಹ 2 ಬಾರಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ಹೆಚ್ಚಿಗೆ ತಿಳಿದುಕೊಳ್ಳುವುದಾದರೆ, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅನ್ನು ಕ್ರಿಕೆಟ್ ಕಾನ್ಫರೆನ್ಸ್ ಆಗಿ 1983ರಲ್ಲಿ ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು ಮತ್ತು ಈ ಪ್ರದೇಶದಲ್ಲಿ ಕ್ರಿಕೆಟನ್ನು ಅಭಿವೃದ್ಧಿಪಡಿಸಲು ಹಾಗೂ ಉತ್ತೇಜಿಸಲು ಈ ಒಂದು ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. 1993ರಲ್ಲಿ ಅದರ ಹೆಸರನ್ನು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಎಂದು ಬದಲಾಯಿಸಲಾಯಿತು. ಇದರ ಒಟ್ಟು 27 ಸದಸ್ಯರು ಈ ಒಂದು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನಲ್ಲಿದ್ದಾರೆ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಅಫ್ಘಾನಿಸ್ತಾನ್ ಹಾಗೂ ಟೆಸ್ಟ್ ಆಡುವಂಥ ಇತರ ರಾಷ್ಟ್ರಗಳು ಹಾಗೂ ಇನ್ನು ಇದರ ಪ್ರಧಾನ ಕಚೇರಿ ಇರುವುದು ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿರುವಂತಹ ದುಬೈನಲ್ಲಿ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಪ್ರಧಾನ ಕಚೇರಿ ಇದೆ. ಪ್ರಸ್ತುತ ಇದರ ಅಧ್ಯಕ್ಷರು ಜೈಶಾ ಅವರು ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ನ ಅಧ್ಯಕ್ಷರಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ವ್ಯಕ್ತಿಗಳ ಕಳ್ಳ ಸಾಗಣೆಯ ವಿರುದ್ಧ ವಿಶ್ವ ದಿನವನ್ನು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಜುಲೈ 30. ವ್ಯಕ್ತಿಗಳ ಕಳ್ಳ ಸಾಗಣೆ ವಿರುದ್ಧ ವಿಶ್ವ ದಿನವನ್ನು ವಾರ್ಷಿಕವಾಗಿ ಜುಲೈ 30ರಂದು ಆಚರಿಸಲಾಗುತ್ತದೆ. 2024ರ ಧ್ಯೇಯವಾಕ್ಯ ಏನಾಗಿದೆಯಪ್ಪ ಅಂದರೆ, ಮಾನವ ಕಳ್ಳ ಸಾಗಣೆ ವಿರುದ್ಧ ಹೋರಾಟದಲ್ಲಿ ಯಾವುದೇ ಮಗುವನ್ನು ಬಿಡಬೇಡಿ ಎಂಬುದು 2024ರ ಧ್ಯೇಯವಾಕ್ಯವಾಗಿದೆ. ಮಾನವ ಕಳ್ಳ ಸಾಗಣೆಯ ಬಲಿಪಶುಗಳ ಪರಿಸ್ಥಿತಿಯ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಮತ್ತು ಅವರ ಹಕ್ಕುಗಳ ಉತ್ತೇಜಿಸಲು ಹಾಗೂ ರಕ್ಷಿಸಲು ಈ ಒಂದು ದಿನವನ್ನು ಗುರಿಯನ್ನು ಹೊಂದಿದೆ. 2013ರಲ್ಲಿ ಯುನೈಟೆಡ್ ನೇಷನ್ಸ್ ಸದಸ್ಯ ರಾಷ್ಟ್ರಗಳು ಜುಲೈ 30ನ್ನು ವ್ಯಕ್ತಿಗಳ ಕಳ್ಳ ಸಾಗಣೆ ವಿರುದ್ಧ ವಿಶ್ವ ದಿನವನ್ನು ಗೊತ್ತುಪಡಿಸುವ ನಿರ್ಣಯವನ್ನು ಅಂಗೀಕರಿಸಿದವು. ಹೀಗಾಗಿ ಪ್ರತಿ ವರ್ಷ ಜುಲೈ 30ರಂದು ವ್ಯಕ್ತಿಗಳ ಕಳ್ಳ ಸಾಗಣೆ ವಿರುದ್ಧ ವಿಶ್ವ ದಿನವನ್ನು ವಾರ್ಷಿಕವಾಗಿ ಆಚರಿಸಲಾಗುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಇರಾನ್ನ ಇಸ್ಫಾನ್ನಲ್ಲಿ ನಡೆದಂತಹ 54ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2024ರಲ್ಲಿ ಭಾರತೀಯ ನಿಯೋಗವು ಗೆದ್ದ ಒಟ್ಟು ಪದಕಗಳ ಸಂಖ್ಯೆ ಎಷ್ಟು ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 5. ಇರಾನ್ನ ಇಸ್ಫಾನ್ನಲ್ಲಿ ಜುಲೈ 21ರಿಂದ ಜುಲೈ 29ರವರೆಗೆ 54ನೇ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್ 2024 ನಡೆಯಿತು. ಈ ಎಲ್ಲ 5 ಭಾರತೀಯ ಇದರಲ್ಲಿ ಭಾಗವಹಿಸಿದಂಥ 5 ಭಾರತೀಯರು ಭಾಗವಹಿಸಿದರು. ಇವರು 2 ಚಿನ್ನ ಹಾಗೂ 3 ಬೆಳ್ಳಿ ಪದಕಗಳನ್ನು ಒಳಗೊಂಡಂತೆ ಒಟ್ಟು 5 ಪದಕವನ್ನು ಪಡೆದುಕೊಂಡಿದ್ದಾರೆ. ಛತ್ತೀಸ್ಗಢದ ರಿಧಮ್ ಕೇಡಿಯಾ ಮತ್ತು ಮಧ್ಯಪ್ರದೇಶದ ವೇದ್ ಲಹುಟಿ ಇವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಸ್ಪರ್ಧೆಯಲ್ಲಿ 43 ದೇಶಗಳಿಂದ 193 ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ದೇಶವಾರು ಪದಕಗಳ ಪಟ್ಟಿಯಲ್ಲಿ ಭಾರತವು ವಿಯೆಟ್ನಾಂನೊಂದಿಗೆ ಜಂಟಿಯಾಗಿ 4ನೇ ಸ್ಥಾನದಲ್ಲಿದೆ. ಇನ್ನು ಚೀನಾ ದೇಶವು ಈ ಒಂದು ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಅತಿ ಹೆಚ್ಚು ಪದಕವನ್ನು ಪಡೆದುಕೊಂಡಿದೆ. ಇನ್ನು ಇತ್ತೀಚೆಗೆ ನಡೆದಂಥ ಕೆಲವೊಂದಿಷ್ಟು ಕ್ರೀಡಾ ಸುದ್ದಿಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ, 26ನೇ ಚಳಿಗಾಲದ ಒಲಿಂಪಿಕ್ಸ್ ಗೇಮ್ಸ್ 2030ನಲ್ಲಿ ಫ್ರೆಂಚ್ನ ಅಲ್ಪ್ಸ್ನಲ್ಲಿ ಆಯೋಜಿಸಲಾಗಿದೆ. ಇನ್ನು ಶ್ರೀಲಂಕಾ 9ನೇ ಮಹಿಳಾ ಏಷ್ಯಾ ಕ್ರಿಕೆಟ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದುಕೊಂಡಿದೆ. ವಿಶ್ವ ಪ್ಯಾರಾಗ್ಲೈಡಿಂಗ್ ಚಾಂಪಿಯನ್ಶಿಪ್ 2024 ಅನ್ನು ಭಾರತದ ಹಿಮಾಚಲ ಪ್ರದೇಶದಲ್ಲಿ ನಡೆಯಲಿದೆ. ಹಂಗೇರಿಯನ್ ಗ್ರ್ಯಾಂಡ್ ಪ್ರಿಕ್ಸ್ನಲ್ಲಿ ಭಾರತದ ಕುಶ್ ಮೈನಿ ಇವರು ತಮ್ಮ ಮೊದಲ ಫಾರ್ಮುಲಾ 2 ಸ್ಪ್ರಿಂಟ್ ರೇಸನ್ನು ಪಡೆದುಕೊಂಡಿದ್ದಾರೆ. ಇನ್ನು ಭಾರತದ ಟೆನ್ನಿಸ್ ಆಟಗಾರರಾದಂಥ ಯುಕಿ ಬಾಂಬ್ರಿ ಫ್ರಾನ್ಸ್ನ ಅಲ್ಬಾನೊ ಓಲಾವಟ್ಟಿ ಸಹಭಾಗಿತ್ವದಲ್ಲಿ 2024ರ ಸ್ವಿಸ್ ಓಪನ್ ಜೆಸ್ಟೆಡ್ ಪುರುಷರ ಡಬಲ್ಸ್ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. WSF ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ 2024 ಪ್ರಶಸ್ತಿಯನ್ನು ಸೌರ್ಯಭಾವ ಇವರು ಕಂಚಿನ ಪದಕವನ್ನು ಪಡೆದುಕೊಂಡಿದ್ದಾರೆ. ಇನ್ನು ವರ್ಲ್ಡ್ ಚಾಂಪಿಯನ್ಶಿಪ್ ಆಫ್ ಲೆಜೆಂಡ್ಸ್ 2024 ಪ್ರಶಸ್ತಿಯನ್ನು ಭಾರತಕ್ಕೆ ನೀಡಲಾಗಿದೆ. 2024ರ ಪುರುಷರ ಮತ್ತು ಮಹಿಳೆಯರ ಸಿಂಗಲ್ ವಿಂಬಲ್ಡನ್ ಪ್ರಶಸ್ತಿಯನ್ನು ಪುರುಷರ ವಿಭಾಗದಲ್ಲಿ ಸ್ಪೇನ್ನ ಕಾರ್ಲೋಸ್ ಅಲ್ಕರಾಜ್ ಹಾಗೂ ಮಹಿಳೆಯರ ವಿಭಾಗದಲ್ಲಿ ಚೆಕ್ ಗಣರಾಜ್ಯದ ಬಾರ್ಬೋರಾ ಕ್ರೆಜ್ಸಿಕೋವಾ ಅವರು ಪಡೆದುಕೊಂಡಿದ್ದಾರೆ. ಇನ್ನು ಅರ್ಜೆಂಟೈನಾ ದೇಶವು ತನ್ನ 16ನೇ ಕೋಪಾ ಅಮೆರಿಕಾ ಫುಟ್ಬಾಲ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಪಡೆದುಕೊಂಡಿದೆ. ಇನ್ನು ಮುಂದಿನ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ವರದಿಯ ಪ್ರಕಾರ ಭಾರತದಲ್ಲಿ ಸೈಬರ್ ದಾಳಿಗೆ ಯಾವ ಉದ್ಯಮವು ಹೆಚ್ಚು ದುರ್ಬಲವಾಗಿದೆ ಎಂದು ವರದಿಯನ್ನು ನೀಡಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಆಟೋಮೋಟಿವ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕರೆನ್ಸಿ ಮತ್ತು ಹಣಕಾಸು ವರದಿಯ ಪ್ರಕಾರ ಭಾರತದಲ್ಲಿ ಡೇಟಾ ಉಲ್ಲಂಘನೆ ಸರಾಸರಿಯು 2020ರಿಂದ 2023ರ ನಡುವೆ 28% ಅಂದರೆ 2.18 ಮಿಲಿಯನ್ ತಲುಪಿದೆ. ಉದ್ಯಮವಾರು ಸೈಬರ್ ದಾಳಿಯ ವಿತರಣೆಯು ಆಟೋಮೋಟಿವ್ ಉದ್ಯಮವು ಅಂತಹ ಘಟನೆಗಳಿಗೆ ಹೆಚ್ಚು ದುರ್ಬಲವಾಗಿದೆ ಎಂಬ ವರದಿಯನ್ನು ನೀಡಿದೆ. ಬ್ಯಾಂಕಿಂಗ್ ಮತ್ತು ಹಣಕಾಸು ಸೇವೆಗಳ ವಲಯವು ಉತ್ತಮವಾಗಿ ವ್ಯಾಖ್ಯಾನಿತ ನಿಯಮಗಳಿಂದ ನಿಯಂತ್ರಿಸಲ್ಪಡುತ್ತದೆ ಮತ್ತು ಅಂತಹ ದಾಳಿಗಳಿಂದ ತುಲನಾತ್ಮಕವಾಗಿ ರಕ್ಷಿಸಲ್ಪಟ್ಟಿದೆ. ಫಿಶಿಂಗ್ ದಾಳಿಗಳು ಅತ್ಯಂತ ಸಾಮಾನ್ಯವಾಗಿವೆ, 22% ಇದು ಪಾಲನ್ನು ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ಗೋಯಮ್
ವಿನ್ಮುಲ್ ವಿಜ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಎಂಬ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಗೋವಾ. ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಈ ಒಂದು ಯೋಜನೆಯನ್ನು ಚಾಲನೆ ನೀಡಿದರು. ಈ ಒಂದು ಯೋಜನೆಯು ಪ್ರಧಾನಮಂತ್ರಿ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಗೆ ಹೋಲಿಕೆಯಾಗುತ್ತದೆ. ಈ ಯೋಜನೆಯಲ್ಲಿ ಪ್ರತಿ ಮನೆಗಳಿಗೆ ಸೌರ ಫಲಕವನ್ನು ಅಳವಡಿಸಲಾಗುತ್ತದೆ. ಇನ್ನು ವೆನೆಜುವೆಲಾ ದೇಶದ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳುವುದಾದರೆ, ವೆನೆಜುವೆಲಾ ದೇಶ ಇದು ವಿಶ್ವದ ಅತಿ ಎತ್ತರದ ಜಲಪಾತವನ್ನು ಹೊಂದಿರುವಂಥ ದಕ್ಷಿಣ ಅಮೆರಿಕದ ದೇಶವಾಗಿದೆ. ಏಂಜಲ್ ಫಾಲ್ಸ್ ಇದು 979 ಮೀಟರ್ ಎತ್ತರವಾಗಿದೆ. ದಕ್ಷಿಣ ಅಮೆರಿಕದ ಅತಿ ದೊಡ್ಡ ಸರೋವರ ಮರಕೈಬೋಸ್ ಸರೋವರ ಇದು ವೆನೆಜುವೆಲಾದಲ್ಲಿದೆ. ಇನ್ನು ಇದು ಪೆಟ್ರೋಲಿಯಂ ನಿಕ್ಷೇಪಗಳಲ್ಲಿ ಸಮೃದ್ಧವಾಗಿದೆ ಹಾಗೂ ಪೆಟ್ರೋಲಿಯಂ ರಫ್ತು ಮಾಡುವಂತಹ ದೇಶಗಳಾದಂಥ ಒಪೆಕ್ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ನಲ್ಲಿ ವೆನೆಜುವೆಲಾ ದೇಶವು ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಇನ್ನು ವೆನೆಜುವೆಲಾ ದೇಶದ ರಾಜಧಾನಿ ಕ್ಯಾರಕಾಸ್. ಕರೆನ್ಸಿ ವೆನೆಜುವೆಲಾದ ಬೊಲಿವರ್. ಅಧ್ಯಕ್ಷ ನಿಕೋಲಸ್ ಮಡುರೋ ಇವರು ವೆನೆಜುವೆಲಾ ದೇಶದ ಅಧ್ಯಕ್ಷರಾಗಿದ್ದಾರೆ. ಇದಿಷ್ಟು ಈ ವಿಡಿಯೋದಲ್ಲಿನ ಮಾಹಿತಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.